ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 57ನೆಯ ಅಧ್ಯಾಯವಾದ ಹರಿಹರರಲ್ಲಿ ಐಕ್ಯ ಭಾವನೆಯಿಂದ ಭಕ್ತಿಯನ್ನು ಇಟ್ಟಿರುವ ಯೋಗಿಗೆ ಯೋಗ ಸಿದ್ಧಿಯು ಲಭಿಸುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಉಪದೇಶಿಸುತ್ತಾನೆ, ಸಮಸ್ತ ಜಗಚ್ಚಕ್ರವನ್ನು ನಡೆಸುತ್ತಿರುವ ದೇವೋತ್ತಮನಾದ ಮಹೇಶ್ವರನ ಮಾಹಾತ್ಮ್ಯವನ್ನು ವರ್ಣಿಸುತ್ತೇನೆ. ಬ್ರಹ್ಮವಾದಿಗಳೇ, ನೀವೆಲ್ಲರೂ ಸಾವಧಾನರಾಗಿ ಶ್ರವಣ ಮಾಡಿರಿ. ತಪಸ್ಸು, ದಾನ, ಯಜ್ಞ ಮುಂತಾದ ವಿವಿಧ ಕರ್ಮಗಳಿಂದ ನನ್ನ ಪರಮಾರ್ಥ ರೂಪವನ್ನು ಮಾನವರು ತಿಳಿಯಲಾರರು. ತೀವ್ರವಾದ ಭಕ್ತಿಯನ್ನು ಇಡುವುದೊಂದೇ ನನ್ನ ತತ್ವಜ್ಞಾನಕ್ಕೆ ಸಾಧನೆಯು. ಮುನೀಶ್ವರರೇ, ನಾನು ಸರ್ವಭೂತಗಳ ಅಂತರ್ಯಾಮಿಯಾಗಿ ಸರ್ವ ದೇಶಗಳಲ್ಲಿಯೂ ಇರುವೆನು. ಜನರು ಸರ್ವಭೂತಗಳಿಗೆ ಸಾಕ್ಷಿ ರೂಪನಾಗಿರುವ ನನ್ನನ್ನು ತಿಳಿದುಕೊಂಡಿಲ್ಲ. ಯಾವ ಪರಮಾತ್ಮನಲ್ಲಿ ಈ ವಿಶ್ವ ಪ್ರಪಂಚವು ಅಡಗಿರುವುದೋ ಪ್ರಪಂಚದಲ್ಲಿ
ಯಾವ ಪರಮಾತ್ಮನು ಅಂತರ್ಯಾಮಿಯಾಗಿರುವನು, ಸೃಷ್ಟಿಕರ್ತನು, ಪಾಲಕನು, ಕಾಲರೂಪನು, ವಿಶ್ವತೋಮುಖನು, ಅಗ್ನಿರೂಪನೂ ಆದ ಆ ಪರಮಾತ್ಮನು ನಾನೇ ಆಗಿರುವೆನು. ಬ್ರಹ್ಮ, ಮನು, ಇಂದ್ರ, ಮುನಿ, ಪಿತೃ, ದೇವ ಮುಂತಾದವರಾರೂ ನನ್ನನ್ನು ಸಾಕ್ಷಾತ್ಕರಿಸಲು ಶಕ್ತರಾಗಿಲ್ಲ. ಹಾಗೂ ಪ್ರಸಿದ್ಧ ತೇಜಸ್ವಿಗಳು ಮತ್ತಾರೂ ನನ್ನನ್ನು ಸಾಕ್ಷಾತ್ಕರಿಸಲಾರರು. ವೇದಗಳು ಯಾವಾಗಲೂ ಅದ್ವಿತೀಯನೂ ಪರಮೇಶ್ವರನೂ ಆದ ನನ್ನನ್ನು ಸ್ತುತಿಸುತ್ತವೆ ಮತ್ತು ಬ್ರಾಹ್ಮಣರು ವೇದ ವಿಹಿತವಾದ ಅನೇಕ ಯಜ್ಞ ಕರ್ಮಾನುಷ್ಠಾನಗಳಿಂದ ನನ್ನನ್ನು ಅರ್ಚಿಸುತ್ತಾರೆ. ಸಮಸ್ತ ಜನರು ಸರ್ವೇಶ್ವರನಾದ ನನ್ನನ್ನು ನಮಸ್ಕರಿಸುತ್ತಾರೆ. ಲೋಕಗಳಿಗೆ ಪಿತಾಮಹನೆನಿಸಿಕೊಂಡಿರುವ ಬ್ರಹ್ಮದೇವನು ವಂದಿಸುವನು. ಸಮಸ್ತ ಭೂತಾಧಿಪತಿಯೂ ಈಶ್ವರನೂ ಆದ ನನ್ನನ್ನು ಯೋಗಿಗಳು ಧ್ಯಾನಿಸುತ್ತಾರೆ. ನಾನು ಸಮಸ್ತ ವಸ್ತುಗಳಲ್ಲಿ ಮಿಶ್ರಿತನೂ ಸರ್ವಾತ್ಮ ಸ್ವರೂಪನೂ ಆಗಿ ಆಯಾಯ ಅನೇಕ ದೇವತಾ ವಿಗ್ರಹಗಳಿಂದ ಸಮಸ್ತ ಹವಿಸ್ಸುಗಳನ್ನು ಭುಂಜಿಸುವವನು ಮತ್ತು ಕರ್ಮಫಲ ಪ್ರದಾಯಕನೂ ಆಗಿರುವೆನು. ವೇದಗಳನ್ನು ನಂಬಿದವರು, ಧಾರ್ಮಿಕರು ಮತ್ತು ಜ್ಞಾನಿಗಳೂ ಆಗಿರುವ ಮಾನವರು ನನ್ನನ್ನು ನೋಡುತ್ತಾರೆ. ಯಾವ ಮಾನವರು ನನ್ನನ್ನು ನಿತ್ಯದಲ್ಲಿಯೂ ಉಪಾಸನ ಮಾಡುವರೋ ಅವರಿಗೆ ಯಾವಾಗಲೂ ನಾನು ಸನ್ನಿಹಿತನಾಗಿರುವೆನು. ಬ್ರಾಹ್ಮಣರು, ಕ್ಷತ್ರಿಯರು ಅಥವಾ ವೈಶ್ಯರು ಧಾರ್ಮಿಕರಾಗಿ ನನ್ನನ್ನು ಉಪಾಸನೆ ಮಾಡಿದರೆ ಅವರಿಗೆ ಆನಂದಾತ್ಮಕವೂ ಪರಮ ಪದವಿಯೂ ಆದ ಸ್ಥಾನವನ್ನು ನಾನು ಕೊಡುತ್ತೇನೆ. ತ್ರೈವರ್ಣಿಕರಲ್ಲದ ಶೂದ್ರ ಮುಂತಾದವರು ಸ್ವಧರ್ಮದಲ್ಲಿದ್ದು ಭಕ್ತಿಯಿಂದ ನನ್ನನ್ನು ಸೇವಿಸಿದರೆ ಕಾಲಕ್ಕೆ ಅಧೀನರಾಗಿದ್ದರೂ ಕ್ರಮವಾಗಿ ಮುಕ್ತಿಯನ್ನು ಹೊಂದುವರು. ಯಾವಾಗಲೂ ನನ್ನ ಭಕ್ತರು ನಾಶ ಹೊಂದುವುದಿಲ್ಲ. ನನ್ನ ಭಕ್ತರು ಕಲ್ಮಷರಹಿತರಾದ ಪವಿತ್ರಾತ್ಮರು. ನನ್ನ ಭಕ್ತನು ಎಂದಿಗೂ ನಾಶ ಹೊಂದುವುದಿಲ್ಲ ಎಂಬುದು ನನ್ನ ಮೊದಲನೆಯ ಪ್ರತಿಜ್ಞೆಯಾಗಿರುವುದು. ಯಾವ ಮಾನವನು ನನ್ನ ಭಕ್ತನನ್ನು ನಿಂದಿಸುವನೋ ಅವನು ದೇವದೇವನಾದ ಈಶ್ವರನನ್ನು ನಿಂದಿಸಿದಂತಾಗುವುದು. ಹಾಗೂ ನನ್ನ ಭಕ್ತನನ್ನು ಭಕ್ತಿಯಿಂದ ಪೂಜಿಸಿದರೆ ಯಾವಾಗಲೂ ನನ್ನನ್ನು ಪೂಜಿಸಿದಂತೆ ತಿಳಿಯುವೆನು. ನನ್ನನ್ನು ಆರಾಧಿಸುವ ಭಾವನೆಯಿಂದ ಯಾವ ಮಾನವನು ಪತ್ರ, ಪುಷ್ಪ, ಫಲ, ಜಲಗಳೆಂಬ ಲಘು ವಸ್ತುಗಳನ್ನಾದರೂ ವಿನಿಯೋಗಿಸುವನೋ ಅವನು ನಿಜವಾಗಿ ನನಗೆ ಪ್ರಿಯನಾದ ಭಕ್ತನಾಗಿರುವನು. ಈ ಪ್ರಪಂಚದ ಸೃಷ್ಟಿಯ ಆದಿಯಲ್ಲಿ ನಾನು ಪರಮಸ್ಥಾನದಲ್ಲಿರುವ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿದೆನು. ತರುವಾಯ ನನ್ನಿಂದ ಆವಿರ್ಭಾವ ಹೊಂದಿದ ಸಂಪೂರ್ಣ ವೇದಗಳನ್ನು ಬ್ರಹ್ಮದೇವನಿಗೆ ಉಪದೇಶಿಸಿದೆನು. ಸಮಸ್ತ ಯೋಗಿಗಳಿಗೆ ವ್ಯಯರಹಿತನಾದ ಸದ್ಗುರುವು ನಾನೇ ಆಗಿರುವೆನು. ಧಾರ್ಮಿಕ ಜನರನ್ನು ರಕ್ಷಿಸುವವನು ನಾನೇ ಆಗಿರುವೆನು ಮತ್ತು ದುಷ್ಟರಾದ ವೇದ ನಿಂದಕರನ್ನು ಸಂಹರಿಸುವವನು ನಾನೇ ಆಗಿದ್ದೇನೆ. ನಾನು ಈ ಲೋಕದಲ್ಲಿ ಯೋಗಿಗಳಿಗೆ ಸಮಸ್ತ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡುವವನಾಗಿದ್ದೇನೆ. ಸಮಸ್ತ ಜಂತುಗಳ ಸಂಸಾರಕ್ಕೆ ಕಾರಣನೂ ಸರ್ವ ಸಂಸಾರ ಧರ್ಮಗಳಿಂದ ವರ್ಜಿತನೂ
ನಾನೇ ಆಗಿರುವೆನು. ಪ್ರಪಂಚದ ಸೃಷ್ಟಿ, ಸಂಹಾರ, ಪಾಲನ, ವ್ಯಾಪಾರಗಳನ್ನು ನಾನು ನಿರ್ವಹಿಸುತ್ತೇನೆ. ಮಾಯೆಯು ನನ್ನ ಶಕ್ತಿ ರೂಪವಾಗಿ ನನ್ನನ್ನು ಆಶ್ರಯಿಸಿಕೊಂಡಿದೆ. ಅಂತಹ ಮಾಯೆಯು ಸರ್ವ ಪ್ರಾಣಿಗಳನ್ನು ಮುಗ್ಧರನ್ನಾಗಿ ಮಾಡುವುದು. ತತ್ವವಿದ್ಯೆಯೆಂದು ಕರೆಯಲ್ಪಡುವ ವಸ್ತುವು ನನ್ನದೇ ಆದ ಒಂದು ಉತ್ತಮ ಶಕ್ತಿಯು. ಯೋಗಿಗಳ ಹೃದಯದಲ್ಲಿ ಸನ್ನಿಹಿತನಾಗಿದ್ದ ನಾನು ವಿದ್ಯಾಶಕ್ತಿಯಿಂದ ಆ ಮಾಯೆಯನ್ನು ನಾಶ ಮಾಡುವೆನು. ನಾನು ಸರ್ವವಿಧ ಶಕ್ತಿಗಳ ಪ್ರವೃತ್ತಿ ಕಾರಣನೂ ನಿವೃತ್ತಿ ಕಾರಣನೂ ಆಧಾರ ಸ್ವರೂಪನೂ ಮತ್ತು ಅಮೃತ ಸ್ವರೂಪವಾದ ಮೋಕ್ಷ ಪುರುಷಾರ್ಥಕ್ಕೆ ನಿಧಿಯಂತೆ ಇರುವವನೂ ಆಗಿದ್ದೇನೆ. ಸರ್ವಾಂತರವಾದ ಒಂದು ಶಕ್ತಿಯು ನನ್ನಿಂದ ಪ್ರೇರೇಪಿಸಲ್ಪಟ್ಟುದು, ನನ್ನಿಂದ ಪೂರ್ಣವೂ ಆಗಿ ಬ್ರಹ್ಮದೇವನ ರೂಪವನ್ನು ಧರಿಸಿ ವಿವಿಧ ಜಗತ್ತನ್ನು ನಿರ್ಮಿಸುತ್ತಿರುವುದು. ನನ್ನ ವಿಪುಲವಾದ ಮತ್ತೊಂದು ಶಕ್ತಿಯು ವಿಶ್ವರೂಪನೂ ಜಗನ್ನಾಯಕನೂ ಅಂತಶೂನ್ಯನೂ ಆದ ನಾರಾಯಣ ಸ್ವರೂಪದಿಂದ ಜಗತ್ತನ್ನು ಯಾವಾಗಲೂ ಪಾಲಿಸುತ್ತಿರುವುದು. ಮಹತ್ತಾದ ನನ್ನ ಮೂರನೆಯ ಶಕ್ತಿಯು ಸಕಲ ಪ್ರಪಂಚವನ್ನು ಸಂಹಾರ ಮಾಡುವುದು. ಹಾಗೆ ಸಂಹಾರಕ ಶಕ್ತಿಯು ತಮೋಗುಣಮಯವೂ ಕಾಲ ಎಂಬ ಸಂಜ್ಞಾಂಕಿತವೂ ರುದ್ರರೂಪವೂ ಆಗಿರುವುದು. ಕೆಲವರು ನನ್ನನ್ನು ಧ್ಯಾನ ಯೋಗದಿಂದ ನೋಡುವರು, ಮತ್ತೆ ಕೆಲವರು ಜ್ಞಾನಯೋಗದಿಂದ ನೋಡುವರು, ಇನ್ನು ಕೆಲವರು ಭಕ್ತಿಯೋಗದಿಂದ ನೋಡುವರು ಮತ್ತು ಮತ್ತೆ ಕೆಲವರು ಕರ್ಮಯೋಗದಿಂದ ನನ್ನನ್ನು ನೋಡಲು ಯತ್ನಿಸುವರು. ಈ ಸಮಸ್ತ ಭಕ್ತರಲ್ಲಿ ಜ್ಞಾನಯೋಗದಿಂದ ನನ್ನನ್ನು ನಿತ್ಯದಲ್ಲಿಯೂ ಆರಾಧಿಸುವ ಮಾನವನು ನನಗೆ ಅತಿ ಪ್ರೀತಿಪಾತ್ರನಾದ ಇಷ್ಟಭಕ್ತನಾಗುವನು. ಮತ್ತಾವನು ಅಂತಹ ಪ್ರಿಯತಮ ಭಕ್ತನಾಗುವುದಿಲ್ಲ. ಕೆಲವರು ಮಹಾವಿಷ್ಣುವಿನಲ್ಲಿ ಪರಮ ಭಕ್ತರಾಗಿ ತನ್ಮೂಲಕವಾಗಿ ನನ್ನನ್ನು ಆರಾಧಿಸುತ್ತಿರುವರು. ಅಂತಹ ವಿಷ್ಣು ಭಕ್ತರು ನನ್ನನ್ನು ಹೊಂದಿ ಸದ್ಗತಿಯನ್ನು ಅನುಭವಿಸುವರು. ಅವರು ಪುನರಾವೃತ್ತಿಯನ್ನು ಹೊಂದುವುದಿಲ್ಲ. ಪ್ರಧಾನ ಪುರುಷರಿಂದ ಆದಿಯಾದ ಸಮಸ್ತ ಜಗತ್ತು ನನ್ನಿಂದ ವಿಸ್ತರಿಸಲ್ಪಟ್ಟಿದೆ ಮತ್ತು ಚಿತ್ತವೆಂಬುದು ನನ್ನಲ್ಲಿಯೇ ಅಡಗಿರುವುದು. ಆದುದರಿಂದ ನನ್ನಿಂದ ಸರ್ವ ಪ್ರಪಂಚವು ಪ್ರೇರೇಪಿಸಲ್ಪಡುತ್ತದೆ. ವಿಪ್ರರೇ, ಪರಮಾರ್ಥವಾಗಿ ನಾನು ಯಾವುದಕ್ಕೂ ಪ್ರೇರೇಪಕನಾಗಿಲ್ಲ. ಉತ್ತಮವಾದ ಮಾಯಾಶಕ್ತಿಯೆಂಬ ಯೋಗವನ್ನು ಅವಲಂಬಿಸಿ ಸಂಪೂರ್ಣ ಜಗತ್ತನ್ನು ಪ್ರೇರೇಪಿಸುವೆನು. ಈ ಪರಮಾರ್ಥವನ್ನು ತಿಳಿದ ಜ್ಞಾನಿಯು ಮುಕ್ತನಾಗುವನು. ವರ್ತಮಾನ ಕಾಲದಲ್ಲಿ ಸ್ಥಿತಿಯನ್ನು ಹೊಂದಿದ ಈ ವಿಶ್ವವನ್ನು ನನ್ನ ಸ್ವಭಾವದಿಂದ ವೀಕ್ಷಿಸುತ್ತಿದ್ದೇನೆ. ಮಹಾಯೋಗೇಶ್ವರ ರೂಪನಾಗಿರುವ ಕಾಲಾತ್ಮನು ತಾನಾಗಿ ಸರ್ವಭಾವಗಳನ್ನು ರಚಿಸುವನು. ವಿದ್ವಾಂಸರಿಂದ ಯೋಗಿಯು ಮಾಯಾವಿಯು ಮುಂತಾದ ಗುಣವಾಚಕಗಳಿಂದ ಶಾಸ್ತ್ರಗಳಲ್ಲಿ ಯಾವ ನಾನು ವರ್ಣಿಸಲ್ಪಡುವೆನೋ ಆ ನಾನು ಸಾಕ್ಷಾತ್ತಾಗಿ ಯೋಗೀಶ್ವರನೂ ಭಗವಂತನೂ ಮಹಾಯೋಗೇಶ್ವರನೂ ಆಗಿರುವೆನು. ಸಮಸ್ತ ವಸ್ತುಗಳಲ್ಲಿ ಪರಮಸ್ಥಾನದಲ್ಲಿರುವ ಬ್ರಹ್ಮದೇವನು ಭಗವಂತನು ಪರಿಚ್ಛೇದರಹಿತನೂ ಮಹಾವೇದಮಯನೂ ಮತ್ತು ನಿರ್ಮಲನೂ ಆಗಿ ಶ್ರೇಷ್ಠನಾಗಿರುವುದರಿಂದ ಮಹಾನಾತ್ಮ ಎಂದು ಕರೆಯಲ್ಪಡುವನು.
ಈ ರೀತಿಯಾಗಿ ಮಹಾಯೋಗೇಶ್ವರರಿಗೆ ಈಶ್ವರನಾದ ನನ್ನನ್ನು ಯಾರು ಅರಿಯುವನೋ ಅವನು ಕಲ್ಪನಾತೀತವಾದ ಯೋಗ ಸಮಾಧಿಯಲ್ಲಿ ತತ್ಪರನಾಗುವನು. ಈ ವಿಷಯದಲ್ಲಿ ಸಂಶಯವಿಲ್ಲ. ಸರ್ವ ಪ್ರೇರಕನೂ ಸ್ವಾಮಿಯೂ ಪರಮಯೋಗಿಯೂ ಆದ ನಾನು ಪರಮಾನಂದವನ್ನು ಹೊಂದಿದವನಾಗಿ ಸತತವಾಗಿ ಜಗದ್ರಚನೆಯೆಂಬ ನರ್ತನವನ್ನು ಆಡುತ್ತೇನೆ. ಇದನ್ನು ತಿಳಿದವನು ನಿಜವಾದ ಯೋಗಜ್ಞನಾಗುವನು. ರಹಸ್ಯತಮವಾದ ಈ ಜ್ಞಾನಯೋಗವು ಸಮಸ್ತ ವೇದಗಳಲ್ಲಿ ಪ್ರಕಾಶವನ್ನು ಹೊಂದಿರುವುದು. ಇದನ್ನು ನಿರ್ಮಲವಾದ ಅಂತಃಕರಣವುಳ್ಳವನೂ ಧಾರ್ಮಿಕನೂ ಮತ್ತು ಆಹಿತಾಗ್ನಿಯೂ ಆದ ಶಿಷ್ಯನಿಗೆ ಉಪದೇಶಿಸಬೇಕು. ಇತಿ ಶ್ರೀ ಕೂರ್ಮಪುರಾಣೆ ಸಪ್ತಪಂಚಾಶತ್ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 58ನೆಯ ಅಧ್ಯಾಯವಾದ ಮುನಿಗಳು ಪರಮೇಶ್ವರನ ಅನುಗ್ರಹದಿಂದ ಹರಿಹರರೆಂಬ ಪರಮಾತ್ಮನ ಸಗುಣ ಮೂರ್ತಿಗಳನ್ನು ಸಾಕ್ಷಾತ್ಕರಿಸಿ ಕೃತಾರ್ಥರಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.